ಬೆಳಗಾವಿಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೀರಿಗೋಸ್ಕರ ಅಲ್ಲಿನ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ. ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮದಲ್ಲಿ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ಈಗಾಗಲೇ ಗಮನಿಸ್ತಾ ಇರಬಹುದು. ನೇರಲದಲ್ಲಿ ವಾರಕ್ಕೆ ಒಂದು ದಿನ ಮಾತ್ರ ನೀರನ್ನ ಪೂರೈಕೆ ಮಾಡುತ್ತಿದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದು, ದನ ಕರುಗಳಿಗೂ ಕೂಡ ನೀರು ಸಿಗ್ತಾ ಇಲ್ಲ. ಪ್ರತಿ ವರ್ಷ ಯುಗಾದಿ ಜಾತ್ರೆಯಿಂದ ಹಿಡಿದು 5-6 ದಿವಸ ಪ್ರತಿದಿನ ಇದೇ ರೀತಿ ನಾವು ನೀರು ಕುಡಿಯೋನು, ಏನು ಅಡಿಗೆ ಮಾಡೋನು, ಏನ್ ಮಾಡೋನು ಹೆಣ್ಮಕ್ಳ ಇಲ್ಲಿ ಬಂದ್ರ ಗಂಡಸ ಮಕ್ಳು ನಿಂತು ತುಂಬ್ಕೊತ್ ನಿಲ್ತಾರು ನಿಲ್ತಾರು ಏನಾರು ಹೆಣ್ಮಕ್ಳಿದ್ದಾರಷ್ಟೇ ಏನ್ ಮಾಡ್ಬೇಕು ಪ್ರತಿ ವರ್ಷ ಯುಗಾದಿ ಜಾತ್ರೆಯಿಂದ ಹಿಡಿದು 5-6 ದಿವಸ ಪ್ರತಿದಿನ ಇದೇ ರೀತಿ ನಾವು ನೀರು ಕುಡಿಯೋನು, ಏನು ಅಡಿಗೆ ಮಾಡೋನು, ಏನ್ ಮಾಡೋನು ಹೆಣ್ಮಕ್ಳ ಇಲ್ಲಿ ಬಂದ್ರ ಗಂಡಸ ಮಕ್ಳು ನಿಂತು ತುಂಬ್ಕೊತ್ ನಿಲ್ತಾರು ಹೆಣ್ಮಕ್ಳಿದ್ದಾರಷ್ಟೇ ಏನ್ ಮಾಡ್ಬೇಕು. 2 ದಿವಸ ನೀರು ಬರ್ತಾವ್ರಿ. ಈಗ 4 ದಿವಸ ಆತು, ಒಟ್ಟ ನೀರಿಲ್ಲ. 4-5 ದಿವಸ ಆತು. ಈಗ 2 ಕಡೆ ತಗೋಬೇಕಂದ್ರೆ ಬಿ ನೀರು ಬರೋನಿಲ್ಲ. ಮತ್ತೆ ಈ ಕಡೆ ಅಷ್ಟ ಬಿಟ್ಟು ಹೋಗ್ತಾರೆ, ಆ ಕಡೆ ಊರಾಗನ ಹೋಗ್ತಾರೆ ಟ್ಯಾಂಕರ್ಗಳೆಲ್ಲ. ನಾವ್ ಏನ್ ಮಾಡ್ಬೇಕೀಗ? ಪ್ರತಿ ವರ್ಷ ಜಾತ್ರೆಗೆಲ್ಲ ಇದೇ ಇರ್ತೈತಿ. ಉಳಿಕೆ ಟೈಮ್ದಾಗ ಬಿಡ್ತಾರೆ. ಉಳಿಕೆ ಟೈಮ್ದಾಗ ತಗೊಂಡು ಏನ್ ಮಾಡೋದು ನಾವು? ಉಳಿಕೆ ಟೈಮ್ದಾಗ ನಾವು ಒಬ್ಬೊಬ್ಬರ ಇಬ್ಬಿಬ್ರು ಇರ್ತೀವಿ, ಹೋಗಿ ಎಲ್ಲಾದ್ರೂ ನಾವು ಇದು ಮಾಡ್ಕೋತೀವಿ. ಮತ್ತೆ ಈಗ ಪ್ರತಿ ಸಲ ಹಿಂಗ ಯುಗಾದಿ ಜಾತ್ರೆ ಬರೋದ್ಕ ಹಿಂಗ ನೀರಿನಿಂದ ಬಂದ್ ಮಾಡಿಬಿಡ್ತಾರೆ. ಏನ್ ಮಾಡ್ಬೇಕು ನಾವೀಗ? ಇದು ದಯಮಾಡಿ ಇದನ್ನ ನೀರ್ ಇಲ್ಲೇ ಸ್ಟಾಪ್ ಮಾಡಿಸ್ರಿ. ಮೊದಲು ನೀರ್ನ ಅನುಕೂಲ ಮಾಡಿಕೊಡ್ರಿ ನಮಗೆ. ಪ್ರತಿ ವರ್ಷ ಜಾತ್ರೆಗೆ ಬಸವೇಶ್ವರ ಜಾತ್ರೆಗೆ ಹಿಂಗೆ ಪ್ರತಿ ವರ್ಷ ನೀರಿಗೆ ಸಮಸ್ಯೆ ಬರ್ತೈತಿ. ಈ ವರ್ಷ ಭೀ 5 ದಿವಸ ಆಯ್ತು ನೀರು ಬರೋದಿಲ್ಲ. ಪಂಚಾಯತ್ರು ಏನು ಕೇಳೋದಿಲ್ಲ. ಮತ್ತು ಎಸ್ ಸಿ ಕಾಲನಿಗೆ ಒಂದು ಕಡೆ ಬರ್ತೈತಿ, ಒಂದು ಕಡೆ ಬರೋದಿಲ್ಲ ನೀರು. ಮತ್ತು ಅವ್ರು ಹೇಳಿ ಏನೂ ಸವಲತ್ತು ಮಾಡೋಂಗಿಲ್ಲ. ಮತ್ತು ನೀವು ಈ ನ್ಯೂಸ್ನ ನಮಗೆ ಅನುಕೂಲ ಮಾಡೋಂಗ್ರಿ, ನೀರು ಬರೋಂಗೆ ಮಾಡಿಕೊಡ್ರಿ. ಜಾತ್ರೆಗೆ ಬಸವೇಶ್ವರ ಜಾತ್ರೆಗೆ ಹಿಂಗೆ ಪ್ರತಿ ವರ್ಷ ನೀರಿಗೆ ಸಮಸ್ಯೆ ಬರ್ತೈತಿ. ಈ ವರ್ಷ ಭೀ 5 ದಿವಸ ಆಯ್ತು ನೀರು ಬರೋದಿಲ್ಲ. ಪಂಚಾಯತ್ರು ಏನು ಕೇಳೋದಿಲ್ಲ. ಮತ್ತು ಎಸ್ ಸಿ ಕಾಲನಿಗೆ ಒಂದು ಕಡೆ ಬರ್ತೈತಿ, ಒಂದು ಕಡೆ ಬರೋದಿಲ್ಲ ನೀರು. ಮತ್ತು ಅವ್ರು ಹೇಳಿ ಏನೂ ಸವಲತ್ತು ಮಾಡೋಂಗಿಲ್ಲ. ಮತ್ತು ನೀವು ಈ ನ್ಯೂಸ್ನ ನಮಗೆ ಅನುಕೂಲ ಮಾಡೋಂಗ್ರಿ, ನೀರು ಬರೋಂಗೆ ಮಾಡಿಕೊಡ್ರಿ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮದಲ್ಲಿ ವಾರಕ್ಕೆ 1 ದಿನ ನೀರು ಸರಬರಾಜಾಗುತ್ತಂತೆ. ಕುಡಿಯೋದಕ್ಕೆ ದನ ಕರುಗಳಿಗೆ ನೀರು ಇಲ್ಲದಂತಾಗಿದೆಯಂತೆ. ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಪ್ರತಿ ವರ್ಷ ಇದೇ ಗೋಳು. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಮಹಿಳೆಯರು. ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಇದು ನಮಗೆ ನೀರು ಸಾಕಾಗ್ತಾ ಇಲ್ಲ, ಆದಷ್ಟು ಬೇಗನೆ ನೆಲ್ಲಿಯ ಮೂಲಕ ನೀರು ಪೂರೈಸಬೇಕು ಅಂತ ಗ್ರಾಮಸ್ಥರು ಈಗ ಆಗ್ರಹವನ್ನ ಮಾಡಿರುವಂಥದ್ದು. ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿದೆ.